ಯಶಸ್ವಿನಿ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ತಿಂಗಳು 30ನೇ ತಾರೀಕು ಲಾಸ್ಟ್ ಡೇಟ್ ಐತೆ. ಜನವರಿ 15ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು. ಆದರೆ ಇನ್ನೂ ಕೆಲವರು ಅಪ್ಲಿಕೇಶನ್ ಹಾಕಿರೋದ್ರಿಂದ ಇನ್ನೂ ಕೆಲವರಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಜನವರಿ 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಾರೆ. ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾರೆಲ್ಲ ಹಾಕ್ಸ್ಬೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ನಗರ ಪ್ರದೇಶದವರು ಮತ್ತು ಗ್ರಾಮೀಣ ಪ್ರದೇಶದವರು ಹಾಕ್ಬೋದು. ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದವರು ಸಹಕಾರಿ ಸಂಘ ಮತ್ತು ಸ್ವಸಹಾಯ ಗುಂಪಿನಲ್ಲಿ ಸದಸ್ಯರಾಗಿರೋ ಹಾಕ್ಬೋದು. ಹೊಸ್ದಾಗಿ ಸೇರ್ಕೊಂಡಿರೋರು 30 ದಿನ ಆಗಿರೋರು ಅವ್ರು ಹಾಕ್ಬೋದು. ಒಂದು ಕುಟುಂಬಕ್ಕೆ 4 ಜನಗಂತರ ಗ್ರಾಮೀಣ ಪ್ರದೇಶದವ್ರಿಗೆ 500 ಮತ್ತು ನಗರ ಪ್ರದೇಶದವ್ರಿಗೆ 1000 ರೂಪಾಯಿ ಬೀಳುತ್ತೆ. 4 ಜನಕ್ಕಿಂತ ಎಕ್ಸ್ಟ್ರಾ ಒಬ್ಬರು ಸದಸ್ಯರಾದರೆ 100 ರೂಪಾಯಿ ಗ್ರಾಮೀಣ ಪ್ರದೇಶದವ್ರಿಗೆ. ನಗರ ಪ್ರದೇಶದವ್ರಿಗೆ 200 ರೂಪಾಯಿ ಚಾರ್ಜ್ ಬೀಳುತ್ತೆ. ಮತ್ತು ಯಾವ್ಯಾವ ಸೇವೆಗಳು ಸಿಗುತ್ತೆ ಅಂದರೆ ಯಶಸ್ವಿನಿ ಕಾರ್ಡಲ್ಲಿ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು, ಕಿವಿ, ಮೂಗು, ಗಂಟಲು ವಾದಿಗಳು, ಕರುಳಿನ ಕಾಯಿಲೆ, ನರಗಳು ಸಂಬಂಧಿಸಿದ ಕಾಯಿಲೆಗಳು, ಕಣ್ಣಿನ ಕಾಯಿಲೆಗಳು, ಮೂಳೆ ರೋಗಗಳು, ಸ್ತ್ರೀಯರಿಗೆ ಸಂಬಂಧಿಸಿದ ಕಾಯಿಲೆಗಳು ಚಿಕಿತ್ಸಾ ಸೌಲಭ್ಯ ಗುರುತಿಸಿ ನಿಮಗೆ ನೆಟ್ವರ್ಕ್ ಆಸ್ಪತ್ರೆಗೆ ಒದಗಿಸಲಾಗುವುದು ಅಂತ ಕೊಟ್ಟರೆ. ಎಲ್ಲಿ ಇದಕ್ಕೆ ಚಿಕಿತ್ಸೆ ಸಿಗುತ್ತೆ ಅಲ್ಲಿಗೆ ನೆಟ್ವರ್ಕ್ ಕನೆಕ್ಟಿಂಗ್ ಮಾಡಿಕೊಡ್ತಾರೆ. ನೀವು ಅಲ್ಲಿ ಹೋಗಿ ಚಿಕಿತ್ಸೆ ಪಡಿಬೋದು. ಮತ್ತು ಯಾವೆಲ್ಲ ದಾಖಲೆಗಳು ಬೇಕು ಅಂತಂದರೆ ಅಗತ್ಯ ದಾಖಲೆಗಳು ಸಮೇತ ನಿಮ್ಮ ಹತ್ತಿರದ ಸಹಕಾರಿ ಸಂಘಗಳು, ಸ್ವಯಂ ಸಹಾಯ ಸಂಘ ಭೇಟಿ ನೀಡಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೆಳಗಿನ ಅಗತ್ಯ ದಾಖಲೆಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಸದಸ್ಯರ ಕಡ್ಡಾಯವಾಗಿ ತಮ್ಮ ಮೊಬೈಲ್ ಸಂಖ್ಯೆ ಒದಗಿಸತಕ್ಕದ್ದು ಅಂತ ಕೊಟ್ಟರೆ. ಪಡಿತರ ಚೀಟಿಯ ಪ್ರತಿ ಮತ್ತು ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡು, ಪ್ರತಿಯೊಬ್ಬ ಸದಸ್ಯರ 2 ಪಾಸ್ಪೋರ್ಟ್ ಸೈಜಿನ ಫೋಟೋ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಆಡಿ ಸಂಖ್ಯೆಯೊಂದಿಗೆ ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಇನ್ಕಮ್ ಕೊಡಬೇಕಾಗುತ್ತೆ. ಮತ್ತು ಸದಸ್ಯರ ವಾರ್ಷಿಕ ವಂತಿ ಪಾವತಿ ಅಗತ್ಯವಿರುವುದು ಅಂತ ಕೊಟ್ಟರೆ. ಇವಿಷ್ಟು ತಗೊಂಡು ನೀವು ಅಲ್ಲಿ ಸಹಕಾರ ಬ್ಯಾಂಕು ಮತ್ತು ಸೊಸೈಟಿಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಹಾಕ್ಬೋದಾಗುತ್ತೆ. ಮತ್ತು ಇನ್ನು ಕೆಲವೊಂದು ಕಂಡೀಷನ್ಗಳಿವೆ. ಯಾರೆಲ್ಲ ಹಾಕ್ಬಾರ್ದು ಅಂತಂದರೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಹಾಕ್ಬಾರ್ದು. ಮತ್ತು ಕೆಲವು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರೋ 30,000ಕ್ಕಿಂತ ಜಾಸ್ತಿ ಸ್ಯಾಲ್ರಿ ತಗೋತಾ ಇರೋರು ಇದಕ್ಕೆ ಅರ್ಹರಲ್ಲ, ಅವ್ರು ಹಾಕೋಂಗಿಲ್ಲ. ಇನ್ನು ಮಿಕ್ತವರೆಲ್ಲ ಇದಕ್ಕೆ ಹಾಕ್ಬೋದು. ಯಶಸ್ವಿನಿ ಕಾರ್ಡ್ ಮಾಡಿಸ್ಕೋಕ್ಕೆ ಇದೇ ತಿಂಗಳು 30ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರಲ್ಲಿ ಹೋಗಿ ನಿಮ್ಮ ಹತ್ತಿರದ ಸಹಕಾರ ಬ್ಯಾಂಕು ಮತ್ತು ಸೊಸೈಟಿಲಿ ಹೋಗಿ ಅಪ್ಲಿಕೇಶನ್ ಹಾಕಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.